ಕಂಪ್ಯೂಟರ್ ನಾಲೆಜ್ ಬೇಡ, ಟೈಲರಿಂಗು ಬೇಡ, ಹಂಗೇನೆ ಈ ಮಿಷಿನ್ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ಒಂದ್ ದಿನದಲ್ಲಿ ನಮ್ಗೆ ಎಷ್ಟು ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡ್ಬೋದು. ಎಲೆಕ್ಟ್ರಿಸಿಟಿ ಹೆಂಗೆ ಖರ್ಚಾಗುತ್ತೆ, ಮಿಷಿನ್ಗೆ ವಾರಂಟಿ ಪೀರಿಯಡ್ ಅಂತ ಎಷ್ಟು ಇರುತ್ತೆ, ವಿಲೇಜ್ ಲೆವೆಲ್ಗೂ ಸೂಟ್ ಆಗುತ್ತಾ, ಒಂದಷ್ಟು ಜನ ಸೇರಿ ಈ ಮಿಷಿನ್ ನ ತಗೊಂಡ್ ಹೋದ್ರೆ ಅದರಿಂದ ಲಾಭ ತೆಗಿಬೋದಾ? ಎಲ್ಲಿ ಹೆಣ್ಮಕ್ಳು ಇರ್ತಾರೆ ಅಲ್ಲಿ ಬಿಸ್ನೆಸ್ ಚೆನ್ನಾಗುತ್ತೆ. ಈ ಮಿಷಿನ್ ರನ್ ಆಗ್ತಾ ಇದ್ದಂಗೆ ಅಕಸ್ಮಾತ್ ಕರೆಂಟ್ ಹೋದ್ರೆ ಪುನಃ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕಾ? ಏನೇನ್ ಬರುತ್ತೆ ಅಂತಂದ್ರೆ 100 ಥ್ರೆಡ್ಸ್ ಬರುತ್ತೆ, 2 ಜರಿ ಬರುತ್ತೆ, UPS ಬರುತ್ತೆ. ಓಕೆ, ಈ ಮಿಷಿನ್ ಇಷ್ಟ ಆಯ್ತು ಅಂತಂದ್ರೆ ನಾನು ಬುಕಿಂಗ್ ಮಾಡೋದ್ ಹಿಂಗೆ ಮ್ಯಾಮ್ ಇದನ್ನ ಇಷ್ಟು ಕಲರ್ಸ್ ಥ್ರೆಡ್ ಅಲ್ಲದೆ ನಮ್ಗೆ ಇನ್ನೂ ಥ್ರೆಡ್ಸ್ ಬೇಕಾದ್ರೆ ಎಲ್ಲಿ ಸಿಗುತ್ತೆ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಹೆಲ್ತ್ ಡಿಮೋ. ನಾನಿವತ್ತು ಒಂದು ಸ್ಪೆಷಲ್ ಮಿಷಿನ್ ನ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ಮಿಷಿನ್ ಅಂತಂದ್ರೆ R3V ಎಂಬ್ರಾಯ್ಡ್ರಿ ಮಿಷಿನ್. ಇಷ್ಟೊಂದ್ ಜನ ಮಹಿಳೆಯರು ನಾನ್ ಓದಿಲ್ಲ, ನನ್ ದುಡಿಯಕ್ ಹೋಗಕ್ ಆಗಲ್ಲ, ಮನೇಲಿ ಮಕ್ಳಿದ್ದಾರೆ, ಅವ್ರನ್ನ ನೋಡ್ಕೋಬೇಕು, ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಈ R3V ಎಂಬ್ರಾಯ್ಡ್ರಿ ಮಿಷಿನ್ ಇವ್ರಿಗೆಲ್ಲ ಸಹಾಯ ಮಾಡ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಈ R3V ಮಿಷಿನ್ ಫುಲ್ಲಿ ಆಟೋಮ್ಯಾಟಿಕ್ ಮಿಷಿನ್. ನಿಮ್ಗೆ ಟೈಲರಿಂಗ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಂಪ್ಯೂಟರ್ ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಈ ಮಿಷಿನ್ ನ ಆಪರೇಟ್ ಮಾಡ್ಬೋದು. ಈ ಮೆಷಿನ್ ಒಂದಿದ್ರೆ ಸಾಕು, ನಿಮ್ಗೆ ಬೇಕಾದ ತರ ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ಕೋಬಹುದು. 4 ಬಟನ್ ಆಪರೇಟ್ ಮಾಡೋದ್ರಿಂದ ದಿನಕ್ಕೆ 4,000 ದುಡಿಬಹುದು ಅಂದ್ರೆ ನಂಬಕ್ಕಾಗತ್ತಾ? ಬನ್ನಿ ನಾನು ಇದರ ಡೀಟೇಲ್ಸ್ ತೋರಿಸ್ತೀನಿ. ಟೈಲರ್ಸ್ಗೆ, ಬೋಟಿಕ್ ಡಿಸೈನರ್ಸ್ಗೆ, ಫ್ಯಾಷನ್ ಡಿಸೈನರ್ಸ್ಗೆ, ಹಾಗೆ ಮಹಿಳಾ ಸ್ವಸಹಾಯ ಸಂಘ, ಇವ್ರಿಗೆಲ್ಲ ಈ ಮೆಷಿನ್ ತುಂಬಾ ಯೂಸ್ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ಈ ಮೆಷಿನ್ ಡೀಲರ್ ಹತ್ರ ಕೇಳೋಣ ಬನ್ನಿ. ಈ R3V ಎಂಬ್ರಾಯ್ಡ್ರಿ ಮೆಷಿನ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡಕ್ಕೆ ನಮ್ ಜೊತೆ ವಿನಿತಾ ಮ್ಯಾಮ್ ಇದ್ದಾರೆ. ಹಲೋ ಮ್ಯಾಮ್. ನಮಸ್ತೆ ಮ್ಯಾಮ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಮ್ಯಾಮ್? 2 years ಇಂದ ಮಾಡ್ತಾ ಇದ್ದೀನಿ. 2 years ಇಂದ. ಈ R3V ಮಿಷನ್ ಮಾರ್ಕೆಟ್ಗೆ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಮ್ಯಾಮ್? 7 years ಆಯ್ತು. 7 years. ಅಂದ್ರೆ 7 years ಇಂದ ಮಾಡೆಲ್ಸ್ ಚೇಂಜ್ ಆಗ್ತಾ ಬರ್ತಾ ಇದೆಯಾ? ಹೌದು, ಮಾಡೆಲ್ಸ್ ಚೇಂಜ್ ಆಗ್ತದೆ. ಫಸ್ಟ್ R3V ಅಂತ ಇತ್ತು, ಆಮೇಲೆ 7G, 7G Pro ಅಂತ. ಈ ಹೊಸ ಮಾಡೆಲ್ 7G Pro ಅಂತ. 7G Pro. ಇದಕ್ಕಿಂತ ಮುಂಚೆ ಯಾವ್ದಿತ್ತು ಮ್ಯಾಮ್? 7G ಮಾಡೆಲ್ ಇತ್ತು. 7G ಮಾಡೆಲ್. ಓಕೆ. ಈ R3V ಮಿಷಿನ್ ಅಲ್ಲಿ ಯಾವ್ಯಾವ ಬಟ್ಟೆ ಸೂಟ್ ಆಗುತ್ತೆ ಮ್ಯಾಮ್ ಎಂಬ್ರಾಯ್ಡ್ರಿ ಕ್ಲಾತ್ ಮಾತ್ರ? ಇದು ಅಂತ ಏನಿಲ್ಲ, ಯಾವ ಕ್ಲಾತ್ ಮೇಲೆ ಬೇಕಾದ್ರೂ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ಬೋದು. ಕ್ಲಾತ್ ಏನು ಡಿಫ್ರೆನ್ಸ್ ಬರಲ್ಲ. ರನ್ನಿಂಗ್ ಟೈಟ್ ಹಾಕೊಂಡ್ರೆ ಬಟ್ಟೆ ಕ್ಲಾತ್ ಟೈಟ್ ಇತ್ತು ಅಂದ್ರೆ ಫಿನಿಶಿಂಗ್ ಇಷ್ಟ ಬರುತ್ತೆ. ಇವಾಗ ನೆಟೆಡ್ ಕ್ಲಾತ್ಸ್ ಎಲ್ಲ ಬರುತ್ತೆ, ಜಾರ್ಜೆಟ್ಸ್ ಬರುತ್ತೆ, ಪ್ರತಿಯೊಂದಕ್ಕೂ ಆಗುತ್ತೆ. ಎಲ್ಲಾ ಕ್ಲಾತ್ಸ್ಗೂ ಇದೇ ತರ ಪ್ರೊಸೀಜರ್? ಸೇಮ್ ಪ್ರೊಸೀಜರ್. ಪೀಸ್ ಅಡ್ಜಸ್ಟ್ಮೆಂಟ್ ಮಾಡೋದು, ಸೆಟ್ಟಿಂಗ್ ಮಾಡಿ ಆನ್ ಮಾಡ್ಕೊಳ್ಳೋದು. ಓಕೆ. ಈ ಮಿಷಿನ್ ಹ್ಯಾಂಡ್ಲಿಂಗ್ ಮೇಡಮ್ ಈಸಿನಾ ಕಷ್ಟನಾ ಮೇಡಮ್? ಸುಲಭ ಇದೆ ಮೇಡಮ್. ಓಕೆ ಅಂತ ಅನ್ಸೋದೇ ಇಲ್ಲ. ಇವಾಗ ಟೈಲರಿಂಗ್ ಬರ್ದೇ ಇದ್ರು ಮೆಷಿನ್ ಹ್ಯಾಂಡಲ್ ಮಾಡ್ಬೋದಾ? ಟೈಲರಿಂಗ್ ಹೆಚ್ಚೇ ಇಲ್ಲ ಅಂದ್ರೂ ಆರಾಮಾಗಿ ಇದನ್ನ ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಓಕೆ. ಕಂಪ್ಯೂಟರ್ ನಾಲೆಜ್ ಏನಾರು ಬೇಕಾ? ಅವಶ್ಯಕತೆ ಇಲ್ಲ ಮೇಡಮ್. ಕಂಪ್ಯೂಟರ್ ನಾಲೆಜ್ ಬೇಡ, ಟೈಲರಿಂಗು ಬೇಡ, ಹಂಗೇನೆ ಈ ಮಿಷಿನ್ ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಈ ಮಿಷಿನ್ ಎಷ್ಟು ಜಾಗ ಬೇಕಾಗತ್ತೆ ಮ್ಯಾಮ್? 4.5 ಅಡಿ ಬೇಕಾಗುತ್ತೆ ಮೇಡಮ್. 4.5 ಅಡಿ ಹಿಂಗೆ. ಒಂದು ಚಿಕ್ಕ ರೂಮ್ ಇದ್ರೆ ಸಾಕು, ಆರಾಮಾಗಿ ಇದನ್ನ ಹ್ಯಾಂಡಲ್ ಮಾಡ್ಬೋದು. ಮ್ಯಾಮ್, ಒಂದ್ಸಲ ಆನ್ ಮಾಡಿದ್ರೆ ಈ ಮಿಷಿನ್ ಎಂಬ್ರಾಯ್ಡ್ರಿ ಮುಗಿಸೋ ತನಕ ಎಷ್ಟು ಟೈಮ್ ಬೇಕಾಗುತ್ತೆ? ಡಿಸೈನ್ಸ್ ಮೇಲೆ ಡಿಪೆಂಡ್ ಮೇಡಮ್. ತುಂಬಾ ಹೆವಿ ಡಿಸೈನ್, ಈ ತರ ಹೆವಿ ಡಿಸೈನ್ಸ್ ಇದೆ 3.5 hours ಬೇಕಾಗುತ್ತೆ. ಓಕೆ. ತುಂಬಾ ಸಿಂಪಲ್ ಡಿಸೈನ್ಸ್ ಇದೆ 2 hours ಕಂಪ್ಲೀಟ್ ಆಗುತ್ತೆ. ನೀವೇ ಮಾರ್ಕ್ ಮಾಡ್ಬೇಕಾ ಅಥವಾ ಹೆಂಗೆ? ಮಾರ್ಕಿಂಗ್ ಅಂತ ಇರುತ್ತೆ, ಒಂದು ಮೆಜರ್ಮೆಂಟ್ ಮಾರ್ಕಿಂಗ್ ಅಂತ ಇರುತ್ತೆ. ಅದು ಪ್ರತಿಯೊಂದು ಡಿಸ್ಪ್ಲೇ ಇರುತ್ತೆ, ಅದು ಸೆಟ್ಟಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆ. ಅಂದ್ರೆ ಈ ಮಾರ್ಕಿಂಗ್ ಎಲ್ಲ ಮಾಡಾದ್ಮೇಲೆ ಥ್ರೆಡ್ಸ್ ಎಲ್ಲ ನಾವೇ ಸೆಟ್ ಮಾಡ್ಬೇಕು? ಹೌದು. ಒಂದು ಕಲರ್ ಕಾಂಬಿನೇಷನ್ ಅಂತ 1 to 4 ಆಪ್ಷನ್ ಇರುತ್ತೆ. ಆಪ್ಷನ್ ಅಲ್ಲಿ ಒಂದು ಕಲರ್ ಸೆಟ್ಟಿಂಗ್ ಅಂತಾನೆ ಇರುತ್ತೆ. ಅದು 3 ಆಪ್ಷನ್ ಮುಗಿದ್ಮೇಲೆ 4th ಆಪ್ಷನ್ ಹೋದ್ರೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ. ಇವಾಗ ಥ್ರೆಡ್ಸ್ ಅಲ್ಲಿ ಹಿಂದೆ ಇರುತ್ತೆ, 12 ಥ್ರೆಡ್ ಬಾಕ್ಸ್ ಇರುತ್ತೆ. ಓಕೆ. 12 ನೀಡಲ್ಸ್ ಬರುತ್ತೆ. ಒಂದೊಂದು ಥ್ರೆಡ್ಸ್ ಒಂದೊಂದು ಕಲರ್ ನಂಬರ್ ಇರುತ್ತೆ. ಆ ನಂಬರ್ ನಮ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕೋ ನಂಬರ್ ಲಾಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋದು. ಓಕೆ. ಇವಾಗ ನಮ್ಗೆ ಬರೀ ಸಿಂಗಲ್ ಕಲರ್ ಬೇಕಾಗಿರುತ್ತೆ ಅಥವಾ ಬರೀ 2 ಕಲರ್ ಬೇಕಾಗಿರುತ್ತೆ, ಅದನ್ನು ಸೆಟ್ ಮಾಡ್ಕೋಬಹುದಾ? ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ ಅನ್ನ 1 to 4 ಆಪ್ಷನ್ ಅಲ್ಲಿ ನಿಮಗೆ 1 ಕಲರ್ ಬೇಕಾದ್ರೂ ರನ್ ಮಾಡ್ಬೋದು, ಇಲ್ಲ 3 ಕಲರ್ ಬೇಕಾದ್ರೂ ರನ್ ಮಾಡ್ಬೋದು. ಒಂದ್ ದಿನದಲ್ಲಿ ಮ್ಯಾಮ್ ಎಷ್ಟು ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡ್ಬೋದು? ಒಂದ್ ದಿನದಲ್ಲಿ ಒಂದು ಟೈಮ್ ಸೆಟ್ಟಿಂಗ್ ಅಂತ ಇರುತ್ತೆ. ಈಗ ಮಾರ್ನಿಂಗ್ 10:30 ಇಂದ 6:30 ವರೆಗೂ 4 ಇಂದ 5 ಕಂಪ್ಲೀಟ್ ಆಗುತ್ತೆ. ಓಕೆ. ಒಂದು ಮ್ಯಾಕ್ಸಿಮಮ್ 3 hours ಅಂತ ತಗೊಂಡಿವೆ. ಸಿಂಪಲ್ ಡಿಸೈನ್ಸ್ ಎಲ್ಲ ಒಂದು ಮೀಡಿಯಂ ಡಿಸೈನ್ಸ್ ಎಲ್ಲ 4 ಡಿಸೈನ್ ಕಂಪ್ಲೀಟ್ ಆಗುತ್ತೆ. 4 to 5 ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಓಕೆ. ಇದು ಬ್ಯಾಕ್ ಟು ಬ್ಯಾಕ್ ರನ್ ಮಾಡ್ತಾನೆ ಇರ್ಬೋದಾ ಮಿಷಿನ್? ಏನು ಹೀಟ್ ಆಗೋ ಪ್ರಾಬ್ಲಮ್? ಕಡೆ ಏರ್ ಫ್ಯಾನ್ ಫಿಕ್ಸ್ ಇರುತ್ತೆ. ಏನೇ ಪ್ರಾಬ್ಲಮ್, ಏನೇ ಎಷ್ಟೇ ಮಿಷಿನ್ ರನ್ ಆದ್ರೂ ಅದ್ರಲ್ಲಿ ಗಾಳಿ ಹೋಗ್ತಾ ಇರುತ್ತೆ. ಹೀಟ್ ಅಂತಾನೆ ಬರಲ್ಲ. ಮಿಷಿನ್ 18 hours ರನ್ ಮಾಡ್ಬೋದು. ಯಾವುದೇ ತರ ಹೀಟ್ ಆಗೋದು 18 hours ರನ್ ಮಾಡ್ಬೋದು. ಓಕೆ. ಇವಾಗ ಎಲೆಕ್ಟ್ರಿಸಿಟಿ ಹೆಂಗೆ ಖರ್ಚಾಗುತ್ತೆ? ಎಲ್ಲ DC ಮೋಟರ್ಸ್ ಮೇಡಮ್. ತುಂಬಾ ಏನ್ ಪವರ್ ಬಿಲ್ ಆತರ ಎಲ್ಲ ತಗೊಳಲ್ಲ. ನಾರ್ಮಲ್ ಆಗಿ ಒನ್ ಡೇ ಫುಲ್ ರನ್ನಿಂಗ್ ಮಾಡೋದು 2 unit ಮಾತ್ರ ತಗೊಳುತ್ತೆ. ಅದ್ರದ್ದೇನು ಹೆವಿ ಪವರ್ ಬೇಕು, ನಾರ್ಮಲ್ ಆಗಿ ಒಂದು ಮನೆಯಲ್ಲಿ ವಾಷಿಂಗ್ ಮಿಷಿನ್ ನಾರ್ಮಲ್ ಪವರ್ ಇರುತ್ತಲ್ಲ, ಅದೇ ಪವರ್ ನ ಈ ಮಿಷಿನ್ ಕೂಡ ತಗೊಳುತ್ತೆ. ಓಕೆ.
ಇವಾಗ ಇದ್ರ ಮೈಂಟೆನೆನ್ಸ್ ಹೆಂಗೆ ಮ್ಯಾಮ್? ಯಾಕೆಂದ್ರೆ ನೋಡಿದ್ರೆ ಮೆಷಿನ್ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ, ಟ್ರೈನಿಂಗ್ ತಗೊಂಡವ್ರಿಗೆ ಗೊತ್ತಾಗ್ಬೋದು ಹೆಂಗೆ ಅಂತ. ಇವಾಗ ಸುಮ್ನೆ ನಾವು ನೋಡಕ್ಕೆ ಮೈಂಟೆನೆನ್ಸ್ ತುಂಬಾ ಕಷ್ಟನೇನೋ ಅನ್ನಂಗಿದೆ. ಏನಿಲ್ಲ ಮೇಡಮ್, ಮೇಂಟೆನೆನ್ಸ್ ಏನು ಅಂದ್ರೆ ಒಂದು ಆಯಿಲ್ ಅಂತ ಇರುತ್ತೆ, ಒಂದು 4-5 ಪ್ಲೇಸ್ ಅಲ್ಲಿ ಒಂದು ಆಯಿಲ್ ಮಾಡ್ಬೇಕಾಗುತ್ತೆ. ಅದು ವೀಕ್ಲಿ ಒಂದ್ಸಲ, ಬಾಬಿನ್ ಕೇಸ್ಗೆ 2 ಡೇಸ್ ಒಂದ್ಸಲ ಆಯಿಲ್ ಮಾಡ್ಬೇಕಾಗುತ್ತೆ. ಒಂದು ಆಯಿಲ್ ಮಾಡ್ಕೊಂಡು ನೀಟಾಗಿ ಡಸ್ಟ್ ಕೂದದಂಗೆ ಮಾಡ್ಕೊಂಡ್ರೆ ಅದೇ ಮೇಂಟೆನೆನ್ಸ್ ಮೇಡಮ್, ನೀರು ತಗೊಳ್ಳಲ್ಲ. ಅದನ್ನೆಲ್ಲ ನೀವು ಹೇಳ್ಕೊಡ್ತೀರಾ ಮ್ಯಾಮ್? ಮೆಷಿನ್ಗೆ ವಾರಂಟಿ ಪೀರಿಯಡ್ ಅಂತ ಎಷ್ಟು ಇರುತ್ತೆ? 1 year ವ್ಯಾರಂಟಿ ಇದೆ ಮ್ಯಾಮ್. 1 year ವ್ಯಾರಂಟಿ ಇದೆ. 2 years ಸರ್ವಿಸ್ ಫ್ರೀ ಇರುತ್ತೆ. ಒಂದಷ್ಟು ಆಫರ್ಗಳಿದೆ. ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಹೆಂಗ್ ಕೊಡ್ತೀರಾ ಮ್ಯಾಮ್ ನೀವು? ಏನೇ ಆದ್ರೆ ಇವಾಗ ಯಾವ ಕಸ್ಟಮರ್ ಅಂದ್ರೆ ಮಿಷಿನ್ ಅವ್ರ ಹತ್ರ ಹೋಗಿರುತ್ತೆ, ಏನೇ ಪ್ರಾಬ್ಲಮ್ ಆದ್ರೂ ಫಸ್ಟ್ ವಿಡಿಯೋ ಕಾಲ್ಸ್ ತಗೋತೀವಿ. ವಿಡಿಯೋ ಕಾಲ್ಸ್ ಅಲ್ಲಿ ಏನಾಗಿದೆ ಅಂತ ನೋಡ್ತೀವಿ. ಆದಷ್ಟು ನಾವು 2 days ಏನ್ ಟ್ರೈನಿಂಗ್ ಕೊಟ್ಟಿರ್ತೀವಿ, ಆ ಟ್ರೈನಿಂಗ್ ಅಲ್ಲಿ ಪ್ರತಿಯೊಂದು ಹೇಳ್ಕೊಟ್ಟಿರ್ತೀವಿ. ಆದ್ರೆ ವಿಡಿಯೋ ಕಾಲ್ ಅಲ್ಲಿ ನಾವು ಅದನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಆಗಿಲ್ಲ, ವಿಡಿಯೋ ಕಾಲ್ ಗೊತ್ತಾಗ್ತಿಲ್ಲ ಅಂದಾಗ ವಿತಿನ್ 24 hours ಅಲ್ಲಿ ಟೆಕ್ನಿಷಿಯನ್ ಪ್ಲೇಸ್ಗೆ ಕಳ್ಸ್ಕೊಡ್ತಾರೆ. ಓಕೆ. ಅಂದ್ರೆ ಯಾರ್ಯಾರು ಮೆಷಿನ್ ತಗೊಂಡಿರ್ತಾರೆ ಅವ್ರಿಗೆಲ್ಲ ಕಸ್ಟಮರ್ ನಾವು ಫಸ್ಟ್ ಹೇಳ್ತೀವಿ ಮಾಡ್ಕೊಬೇಕಂತ. ಆಗಿಲ್ಲ ಅಂದ್ರೆ ಟೆಕ್ನಿಷಿಯನ್ ಕಳ್ಸ್ಕೊಡ್ತಾರೆ. ಮ್ಯಾಮ್ ಇದು ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಮ್ಯಾಮ್? ತುಂಬಾ ಡಿಮ್ಯಾಂಡ್ ಇದೆ ಮೇಡಮ್. ಟ್ರೆಂಡಿಂಗ್ ಅಲ್ಲಿ ಹೋಗ್ತಿರುವಂತ ಬಿಸ್ನೆಸ್ ಇದೆ. ಯಾಕೆಂದ್ರೆ ಎಂಬ್ರಾಯ್ಡ್ರಿ ಅಂದ್ರೆ ಇವಾಗ ನೋಡ್ತಾ ಇದೀವಿ, ಆನ್ಲೈನ್ ಅಲ್ಲೂ ಬೇಕಾದಷ್ಟು ಎಂಬ್ರಾಯ್ಡ್ರಿ ಬ್ಲೌಸಸ್ ಎಲ್ಲ ಸಿಗುತ್ತೆ. ಆಫ್ಲೈನ್ ಅಲ್ಲಂತೂ ತುಂಬಾ ಜನ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸ್ತಾರೆ. ತುಂಬಾ ಡಿಮ್ಯಾಂಡ್ ಇದೆ. ಯಾಕೆಂದ್ರೆ ಈಗ ಯಾವುದೇ ಒಂದು ಮಹಿಳೆಯರಾಗ್ಬೋದು ಒಂದು ವರ್ಕ್ ಇಲ್ಲದೆ ಬ್ಲೌಸ್ ನ ಹಾಕೊಂಡು ಹೋಗಲ್ಲ. ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿರುವಂತ ಬಿಸ್ನೆಸ್. ಯಾಕೆಂದ್ರೆ ಮಿಷಿನ್ ಅಲ್ಲಿ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ, ಲೈಫ್ ತುಂಬಾ ಚೆನ್ನಾಗಿದೆ. ಡ್ರೆಸ್ ಬ್ರೇಕೇಜ್ ಆಗೋದು, ಡ್ರೆಸ್ ರಿಮೂವ್ ಆಗೋದು, ಇಲ್ಲ ಕಲರ್ ಶೇಡ್ ಆಗೋದು, ಆತರ ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ಫಿನಿಶಿಂಗ್ ಕೊಡೋದ್ರಿಂದ ಬಿಸ್ನೆಸ್ ಚೆನ್ನಾಗಿದೆ. ಮ್ಯಾಮ್ ಇದು ವಿಲೇಜ್ ಲೆವೆಲ್ಗೂ ಸೂಟ್ ಆಗತ್ತಾ? ಅಂದ್ರೆ ಇವಾಗ ಹಳ್ಳಿಲಿ ಎಷ್ಟೊಂದ್ ಜನ ಗ್ರೂಪ್ ಮಾಡ್ಕೊಂಡಿರ್ತಾರೆ, ಸ್ವಸಹಾಯ ಸಂಘ ಮಾಡ್ಕೊಂಡಿರ್ತಾರೆ ಮಹಿಳೆಯರು. ಅವರೆಲ್ಲ ಏನೋ ಒಂದ್ ಬಿಸ್ನೆಸ್ ಮಾಡ್ಬೇಕು ಅಂತ ಹುಡುಕ್ತಾ ಇರ್ತಾರೆ. ಅಂತವ್ರು ಒಂದಷ್ಟು ಜನ ಸೇರಿ ಈ ಮೆಷಿನ್ ನ ತಗೊಂಡ್ ಹೋದ್ರೆ ಅವ್ರಿಗೆ ಅದರಿಂದ ಲಾಭ ತೆಗಿಬಹುದಾ? ಖಂಡಿತ ತೆಗಿಬಹುದು ಮೇಡಮ್. ಯಾಕೆಂದ್ರೆ ಸಿಟಿಗಳಲ್ಲಾದ್ರೆ ಸಿಟಿಗಳಲ್ಲೂ ಒಳ್ಳೆ ಬಿಸ್ನೆಸ್ ಆಗುತ್ತೆ, ಹಳ್ಳಿಗಳಲ್ಲಿ ಆಗಲ್ಲ ಅಂತ ಅನ್ಕೊಂಬಾರ್ದು. ಹಳ್ಳಿಗಳಲ್ಲೂ ಒಳ್ಳೆ ಬಿಸ್ನೆಸ್ ಆಗೇ ಆಗುತ್ತೆ. ಯಾಕೆಂದ್ರೆ ಎಲ್ಲಿ ಹೆಣ್ಮಕ್ಳು ಇರ್ತಾರೆ ಅಲ್ಲಿ ಬಿಸ್ನೆಸ್ ಚೆನ್ನಾಗುತ್ತೆ, ಅದಂತೂ ಗ್ಯಾರಂಟಿ ಇರುತ್ತೆ. ಈಗ ಅವ್ರು ಹೇಳಿದಂಗೆ ಸಂಘಗಳು, ಅಲ್ಲಿಂದ ಒಂದು ಮಿಷಿನ್ ತಗೊಂಡ್ ಒಂದಷ್ಟು ಜನ ಮಾಡ್ಕೋತಾರೆ ಅಂತಂದ್ರು ಕಸ್ಟಮರ್ಸ್ ಬೇಗ ಸಿಗ್ತಾರೆ. ಒಬ್ಬರಿಗೆ ನನ್ನೊಬ್ಳಿಂದ 10 ಜನ ಅಂದ್ರೆ 5 ಜನದಿಂದ 50 ಜನ ಆ ತರ ಕಸ್ಟಮರ್ಸ್ ಬರಕ್ ಶುರುವಾಗ್ತಾರೆ. ಚೆನ್ನಾಗಾಗುತ್ತೆ ಅಲ್ಲೂ. ಓಕೆ. ದಿನಕ್ಕೆ ಎಷ್ಟು ದುಡಿಬಹುದು ಮ್ಯಾಮ್? ನನ್ನ ಪ್ರಕಾರ ಇದಕ್ಕೊಂದು 5 ಡಿಸೈನ್ ತಗೋತೀರಾ ಅಂತಂದ್ರು 500 ರೂಪಾಯಿ ತಗೊಂಡ್ರು ದಿನಕ್ಕೆ 2,500 ಇಂದ 3,000 ದುಡಿಬಹುದು ಮಿನಿಮಮ್. ತುಂಬಾ ಆರ್ಡರ್ಸ್ ಬಂದು ವರ್ಕ್ ಬಂತು ಅಂದ್ರೆ ದಿನಕ್ಕೆ 5,000 ರೂಪಾಯಿ ತನಕ ದುಡಿಬಹುದು. ಓಕೆ. ಲೋನ್ ಸಿಗತ್ತಾ ಮ್ಯಾಮ್? ನಾವು ಕೊಟೇಶನ್ ಕೊಡ್ತೀವಿ ಮ್ಯಾಮ್. ಈಗ ನಮ್ದೇ ಕಂಪ್ನಿಗೆ ಬಂದ್ರೆ ಒಂದು ಡಿಸ್ಕೌಂಟ್ ಪ್ರೈಸ್ ಅಂತ ಇರುತ್ತೆ. ನಮ್ ಕಂಪ್ನಿ ಒಟ್ಟಿಗೆ ಕ್ಯಾಶ್ ಕೊಟ್ಟು ತಗೊಳಕ್ ಆಗಲ್ಲ. ಅಂದ್ರೆ ಮಾಡಲ್ಸ್ ಮೇಲೆ ಆಧಾರ್ ಕಾರ್ಡ್ ಮೇಲೆ ಕೊಟೇಶನ್ ಕೊಡ್ತೀವಿ. ಆ ಕೊಟೇಶನ್ ಮುಖಾಂತರ ಅವರು ಬ್ಯಾಂಕ್ ಅಲ್ಲಿ ಬೇಕಾದ್ರೆ ಲೋನ್ ಸಿಗೋಬಹುದು. ಇವಾಗ ಎಲ್ಲ ಸ್ಕೀಮ್ಗಳಿದೆ, ಸಬ್ಸಿಡಿ ಲೋನ್ಸ್ ಎಲ್ಲ ಇದೆ. ಅದಕ್ಕೂ ಟ್ರೈ ಮಾಡಿದ್ರೆ ಅದ್ರ ಮುಖಾಂತರ ಲೋನ್ ಸಬ್ಸಿಡಿನೂ ಸಿಗೋ ಚಾನ್ಸಸ್ ಇರುತ್ತೆ. ಅದಕ್ಕೂ ಟ್ರೈ ಮಾಡ್ಬೋದು. ಓಕೆ. ಇವಾಗ ಯಾವ್ಯಾವ ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತೆ? ಎವ್ರಿ ಬ್ಯಾಂಕ್ ಮೇಡಮ್. ನಾವು ಕೊಡೋ ಕೊಟೇಶನ್ ಅಲ್ಲಿ ಅವ್ರಲ್ಲಿ ಯಾವ ಬ್ಯಾಂಕ್ ಇರುತ್ತೆ, SBI, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಇಲ್ಲ ಹೇಳಿದ್ರೆ ಬಜಾಜ್, ಎಲ್ಲದಲ್ಲೂ ಸಿಗುತ್ತೆ. ಪ್ರಾಬ್ಲಮ್ ಇಲ್ಲ. ಇವಾಗ ನಾನು ಬುಕ್ ಮಾಡಿದ್ಮೇಲೆ ಎಷ್ಟು ದಿನ ಡೆಲಿವರಿ ಸಿಗುತ್ತೆ? ನಾವು 15 ಇಂದ 20 ಡೇಸ್ ಒಳಗಡೆ ನಿಮಗೆ ಡೆಲಿವರಿ ಕೊಡ್ತೀವಿ ಮ್ಯಾಮ್. ಓಕೆ. ನೀವೇ ಮನೆಗೆ ಬಂದು ಡೆಲಿವರಿ ಕೊಡ್ತೀರಾ? ಹೋಮ್ ಡೆಲಿವರಿ ಮೇಡಮ್. ಅವ್ರ ಪ್ಲೇಸ್ಗೆ ಮಿಷಿನ್ ಹೋಗುತ್ತೆ, ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ, ಫ್ರೀ ಟ್ರೈನಿಂಗ್ ಇರುತ್ತೆ, ಸರ್ವಿಸ್ ಕೂಡ ಫ್ರೀ ಇರುತ್ತೆ. ಅವ್ರ ಪ್ಲೇಸ್ಗೆ ಮಿಷಿನ್ ಫಿಟ್ ಮಾಡಿ ಟ್ರೈನಿಂಗ್ ಕೂಡ ಕೊಡ್ತಿರ್ತೇವೆ. ಎಷ್ಟು ದಿನ ಟ್ರೈನಿಂಗ್ ಕೊಡ್ತೀರಾ? ಈಗ ಹೇಗಿದೆ ನಿಮ್ ಪ್ಲೇಸ್ ಅಲ್ಲಿ ಆದ್ರೆ 2 days ಫುಲ್ ಡೇ ಇರುತ್ತೆ. ಮಾರ್ನಿಂಗ್ 10:30 ಇಂದ 5:30 ವರೆಗೂ ನಿಮ್ ಪ್ಲೇಸ್ ಅಲ್ಲೇ ಟ್ರೈನಿಂಗ್ ಇರುತ್ತೆ 2 days. ನಮ್ ಪ್ಲೇಸ್ ಅಂದ್ರೆ ನಾವು ಎಲ್ಲಿಗೆ ಇಟ್ಕೊಂಡಿರ್ತೀವಿ ಅಲ್ಲಿ ಟ್ರೈನಿಂಗ್ ಕೂಡ ಇರುತ್ತೆ, ಫ್ರೀ ಟ್ರೈನಿಂಗ್ ಇರುತ್ತೆ. ಟೆಕ್ನಿಷಿಯನ್ ಹೋಗಿ ಅಲ್ಲೇ ಇನ್ಸ್ಟಾಲೇಷನ್ ಮಾಡಿ ಟ್ರೈನಿಂಗ್ ಕೊಟ್ಟು ಬರ್ತಾರೆ. ಇವಾಗ ಅಕಸ್ಮಾತ್ ಟ್ರೈನಿಂಗ್ ತಗೊಂಡಾದ್ಮೇಲೂ ಅವ್ರಿಗೆ ಮುಂದೆ ಮಾಡ್ತಾ ಡೌಟ್ ಬಂತು ಅಂತ ಅನ್ಕೊಳ್ಳಿ, ಆವಾಗ ಹೆಂಗ್ ಹೆಲ್ಪ್ ಮಾಡ್ತೀವಿ? ಹೇಗೆ ಒಂದು ಕಸ್ಟಮರ್ ಮತ್ತೆ ಮಿಷಿನ್ ತಗೊಂಡ್ರು ಅಂತಂದ್ರೆ ಇಡೀ ಬ್ರಾಂಚ್ ಕಾಂಟ್ಯಾಕ್ಟ್ ನಂಬರ್ ಕಸ್ಟಮರ್ ಹತ್ರ ಇರುತ್ತೆ. ಒಂದು ಕಸ್ಟಮರ್ ಕೇರ್ ನಂಬರ್ ಇಂದ ಹಿಡಿದು ಯಾರು ವರ್ಕ್ ಮಾಡ್ತಾರೆ ಎಲ್ಲರೂ ನಂಬರ್ ಕಸ್ಟಮರ್ ಹತ್ರ ಇರುತ್ತೆ. ಏನೇ ಗೊತ್ತಾಗ್ತಿಲ್ಲ ಅಂದ್ರೂ ಫಸ್ಟ್ ಕಾಲ್ ಮಾಡ್ತೀವಿ. ಕಾಲ್ ಆದ್ಮೇಲೆ ನಾವು ವಿಡಿಯೋ ಕಾಲ್ ತಗೋತೀವಿ. ವಿಡಿಯೋ ಕಾಲ್ ಹೇಳ್ಕೊಡ್ತೀವಿ, ಈ ತರ ಮಾಡಿ ಈ ತರ ಆಗುತ್ತೆ. ಕಂಪಲ್ಸರಿ ಆಗುತ್ತೆ. 2 ದಿನ ಟ್ರೈನಿಂಗ್ ಅಲ್ಲೇ 80% ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಇನ್ನೇನೋ ಸಣ್ಣ ಪುಟ್ಟ ಡೌಟ್ಸ್ ಇದೆ ಅಂದ್ರೆ ನಾವು ವಿಡಿಯೋ ಕಾಲ್ ಹೇಳ್ಕೊಡಕ್ ಟ್ರೈ ಮಾಡ್ತೇವೆ. ಓಕೆ ಮ್ಯಾಮ್. ಎಷ್ಟು ಮಾಡೆಲ್ಸ್ ಇದೆ ಇದರಲ್ಲಿ ಮಿಷಿನ್ ಅಲ್ಲಿ? ಮ್ಯಾಮ್ ಹೇಗೆ ಅಂದ್ರೆ ನಮ್ಮಲ್ಲಿ 5 ಮಾಡಲ್ಸ್ ಬರುತ್ತೆ. ಒಂದು ಸ್ಟಾರ್ಟಿಂಗ್ ಬಂದು 7G, 7G Pro, 7G Future ಅಂತ ಬರುತ್ತೆ. ಲಾಸ್ಟ್ ಗೆ 882 ಟೈಪ್ಸ್ ಬರುತ್ತೆ. ಈಗ ಫಸ್ಟ್ ಮಾಡಲ್ ಒಂದು 7G ಇದೆ, ಸೆಕೆಂಡ್ ಮಾಡಲ್ 7G Pro ಇದೆ, ಮೂರನೇ ಮಾಡಲ್ 7G Future ಇದೆ. ಲಾಸ್ಟ್ ಗೆ 88 7G Pro ಮತ್ತೆ 7G Future ಅಂತ 5 ಮಾಡಲ್ಸ್ ಬರುತ್ತೆ. ಮ್ಯಾಮ್ ಒಂದಕ್ಕೆ ಹೆಂಗೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ? ಹೇಗೆ ಅಂದ್ರೆ ಮೇಡಮ್ 7G ಫಸ್ಟ್ ಮಾಡಲ್ ಇದೆಯಲ್ಲ ಅದು ಬೇಸಿಕ್ ಅಂತಲ್ಲ, ಫಸ್ಟ್ ಅಡ್ವಾನ್ಸ್ ಮಾಡಲ್. ಅದಕ್ಕೆ ಏನಂದ್ರೆ ನೀವೇನ ಡಿವೈಸ್ ನ ಆಡಿಂಗ್ ಮಾಡ್ಕೋಬೇಕು ಅಂದ್ರೆ ಸಿಂಗಲ್ ಸೀಕ್ವೆನ್ಸ್, ಸಿಂಗಲ್ ಬಿಟ್ಸ್ ನ ಆ ಮಾಡಲ್ಗೆ ಆಡಿಂಗ್ ಮಾಡಿಸ್ಕೋಬಹುದು. ಬಟ್ 7G Pro ಮಾಡಲ್ ಹೋಯ್ತು ಅಂದ್ರೆ ಫ್ಯೂಚರ್ 10 years ಏನೇ ಡಿವೈಸ್ ಬಂದ್ರು
ಆಡಿಂಗ್ ಮಾಡ್ಕೊಳ್ಳುವಂತ ಅಪ್ಡೇಟ್ ಮಾಡಲಾಗುತ್ತೆ. Okay. ಫ್ರೇಮ್ ಡಿಫ್ರೆನ್ಸ್ ಬರುತ್ತೆ. ಫ್ರೇಮ್ ಸೈಜ್ 70 ಫ್ಯೂಚರ್ಗೆ ಫ್ರೇಮ್ಸ್ ಡಿಫ್ರೆಂಟ್ ಬರುತ್ತೆ. 20x32 ಫ್ರೇಮ್ ಸೈಜ್ ಇರುತ್ತೆ. ಸಿಂಗಲ್ ಹೆಡ್ 12 ನೀಡಲ್ಸ್ ಬರುತ್ತೆ. Okay. ಅದೇ 70 ಫ್ಯೂಚರ್ಗೆ 20x48 ಫ್ರೇಮ್ ಬರುತ್ತೆ. ಸಿಂಗಲ್ ಹೆಡ್ 12 ನೀಡಲ್ಸ್ ಬರುತ್ತೆ. ಲಾಸ್ಟ್ ಗೆ 2 ಮಾಡಲ್ಸ್ ಡಬಲ್ ಹೆಡ್ ಬರುತ್ತೆ. ಇವಾಗ ಏನ್ ಸ್ಲೀವ್ ರನ್ ಆಗ್ತಿದೆ ಇದು ಇದ್ರಲ್ಲಾದ್ರೆ ಸಿಂಗಲ್ ಸ್ಲೀವ್ ಆದ್ರೆ ನೆಕ್ಸ್ಟ್ ಸಿಂಗಲ್ ಸ್ಲೀವ್ ತಗೊಳುತ್ತೆ. ಬಟ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅಟ್ ಎ ಟೈಮ್ 2 ಒಟ್ಟಿಗೆ ರನ್ ಆಗುತ್ತೆ. ಒಂದು ಟೈಮ್ ಸೇವ್ ಆಗುತ್ತೆ. ಓಕೆ, ಫ್ರೇಮ್ ಸೈಜ್ ಅಂದ್ರಲ್ಲ ಅದು ಇದಾ? 20x32 ಬರುತ್ತೆ. 20 ಬರುತ್ತೆ. 32 ಬರುತ್ತೆ. ಅದ್ರಲ್ಲಿ ಇನ್ನೂ ದೊಡ್ಡದಿರುತ್ತೆ. ಓಕೆ, ಬ್ಲೌಸ್ ಡಿಸೈನ್ ಮಾಡ್ತಾ ಇದ್ದೀರಾ, ನಮ್ಗೆ ಇದಕ್ಕೆ ಸ್ಯಾರಿ ಡಿಸೈನ್ ಮಾಡ್ಬೇಕು, ಬರೀ ಎಂಬ್ರಾಯ್ಡ್ರಿ ಮಾಡ್ಕೋಬೇಕಾಗತ್ತಾ? ಹೌದು ಮೇಡಮ್, ಸ್ಯಾರಿ ಈಗ ಬರೀ ಬ್ಲೌಸ್ಗೆ ಬೆನಿಫಿಟ್ ಅಂತ ಹೇಳಲ್ಲ. ಈ ಮಾಡೆಲ್ ಅಲ್ಲಿ ಬ್ಲೌಸ್, ಸ್ಯಾರಿ, ಕುರ್ತಾಸ್, ಲೋಗೋ ಡಿಸೈನ್ಸ್ ಅಂದ್ರೆ ಟಿ ಶರ್ಟ್, ಶರ್ಟ್ಸ್, ಹ್ಯಾಟ್, ಖರ್ಚು ಪ್ರತಿಯೊಂದಕ್ಕೂ ಎಂಬ್ರಾಯ್ಡಿಂಗ್ ವರ್ಕ್ ನ ಮಾಡ್ಬೋದು. ಫೋಟೋ ಫ್ರೇಮ್ ಮಾಡ್ಬೋದು. ಎಲ್ಲಾದ್ನೂ ಅಪ್ಡೇಟ್ ಮಾಡ್ಲಾಗ್ರೆ 7G Pro ಮಾಡೆಲ್ ಅಂತ ಹೇಳ್ತೀವಿ. ಓಕೆ, ನಾವು ಮಾಡೆಲ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಏನೇ ಡಿವೈಸ್ ಬರಲಿ, ಏನೇ ಸಪೋರ್ಟಿವ್ ಬರಲಿ, ಈ ಮಾಡೆಲ್ಗೆ ಆಡಿಂಗ್ ಮಾಡ್ಕೊತಾ ಹೋಗ್ಬೋದು. ಓಕೆ, ನಾವ್ ಇವಾಗ ಸ್ಯಾರಿ ಅಂತಂದ್ರೆ ಈ ಫ್ರೇಮ್ ಆಡ್ ಮಾಡ್ಬೇಕು. ಅದನ್ನ ಬಾರ್ಡರ್ ಹಾಕ್ತಿವಿ ಅಂದ್ರೆ ಈ ತರ ಫಿಟ್ ಮಾಡ್ಬೇಕು. ಎಡ್ಜ್ಗೆ ಒಂದು ಡಿಸೈನ್ ಬಾರ್ಡರ್ ಕೊಡೋದು, ನೆಕ್ಸ್ಟ್ ಅದಕ್ಕೆ ಕುಚ್ ಕಟ್ಕೊಳ್ಳೋ ಆಫರ್ ಇರುತ್ತೆ. ಓಕೆ, ಇವಾಗ ಇದ್ರಲ್ಲಿ ಸ್ಯಾರಿ ಡಿಸೈನ್ ಗೆ ಅದು ಏನೋ ಸಾಫ್ಟ್ವೇರ್ ಆಡ್ ಆಗಿದ್ಯಾ? ಎಲ್ಲ ನಾವು ಎಲ್ಲಾ ಡಿಸೈನ್ಸ್ ಕೊಟ್ಟಿರ್ತೀವಿ. ಸ್ಯಾರಿ ಬಾರ್ಡರ್ಸ್, ಬ್ಲೌಸ್ ಡಿಸೈನ್ಸ್, ದೇವ್ರದಂದ್ರೆ ಫೋಟೋಸ್, ಅದೆಲ್ಲ ನಾವು ಪೆನ್ ಡ್ರೈವ್ ಅಲ್ಲಿ ಹಾಕೊಟ್ಟಿರ್ತೀವಿ. ಮ್ಯಾಮ್, ಇದು ಡಿಸೈನ್ಸ್ ನಮಗ್ ಬೇಕಾದ ಡಿಸೈನ್ ಎಲ್ಲ ಮಾಡ್ಕೋಬಹುದಾ? ಹೌದು ಮೇಡಮ್, ಈಗ ನಾವೇ 3,000 ಡಿಸೈನ್ಸ್ ಕೊಟ್ಟಿರ್ತೀವಿ. 4,000 ಡಿಸೈನ್ಸ್ ಕಂಪ್ನಿ ಕಡೆಯಿಂದ 3,000 ಡಿಸೈನ್ಸ್ ಕೊಡ್ತೀರಾ ನೀವು? ಕಡೆಯಿಂದ 3,000. ಇವಾಗ 4,000 ಡಿಸೈನ್ಸ್ ಆಫರ್ ಇದೆ. ಡಿಸೈನ್ಸ್ ಎಕ್ಸ್ಟ್ರಾ ಮಾಡಿದ್ವಿ. 4,000 ಡಿಸೈನ್ಸ್ ಬರುತ್ತೆ. ಒಂದು 3 ಆಲ್ಬಮ್ ಬುಕ್ಸ್ ಬರುತ್ತೆ. ಜೊತೆಗೆ 3 ಆಲ್ಬಮ್ ಬುಕ್ಸ್ ಬರುತ್ತೆ. ಆ ಆಲ್ಬಮ್ ಬುಕ್ಸ್ ಅಲ್ಲಿ ಒಂದೊಂದು ಡಿಸೈನ್ ಒಂದೊಂದು ನಂಬರ್ಸ್ ಅಂತ ಇರುತ್ತೆ. ಈಗ ಸೆಟ್ ಎಮ್ ತಗೊಂಡ್ವಿ ಅಂದ್ರೆ ಈ ತರ ಡಿಸೈನ್ಸ್, ಈ ತರ ನಂಬರ್ಸ್ ಬರುತ್ತೆ. ಈ ನಂಬರ್ಸ್ ಗಳಲ್ಲಿ ಒಂದು ನಾವು ಆಲ್ಮೋಸ್ಟ್ ಎಲ್ಲಾ ಡಿಸೈನ್ಸ್ ಪೆನ್ ಡ್ರೈವ್ ಕೂಡ ಹಾಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಸೆಟ್ ಎಮ್ ಅಲ್ಲಿ ಡಿಸೈನ್ ಇದೆ, 25th ನಂಬರ್ ಅಂದ್ರೆ ಪೆನ್ ಡ್ರೈವ್ ಇಂದ ಡಿಸ್ಪ್ಲೇಗೆ ಸೇವ್ ಮಾಡ್ಕೊಳ್ಳೋದು. ಈಗ ಆಸ್ ಎ ಕಸ್ಟಮರ್ ನೀವೇ ಈ ಡಿಸೈನ್ ಇಷ್ಟ ಆಗಿದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಾವು ಹೆಂಗ್ ತಗೋತೀವಿ ಡಿಸೈನ್ ನ ಪೆನ್ ಡ್ರೈವ್ ಇಂದ ಡಿಸ್ಪ್ಲೇಗೆ ಸೇವ್ ಮಾಡ್ಕೊತೀವಿ. ಸೇವ್ ಮಾಡ್ಕೊಂಡಾದ್ಮೇಲೆ 4 ಆಪ್ಷನ್ ಅಲ್ಲಿ ಡಿಸೈನ್ ನ ಪ್ಲೇಸ್ಮೆಂಟ್ ಸರ್ಚ್ ಮಾಡಿ ಬರೀ ಇಷ್ಟರಲ್ಲೇ ನೀವು ಡಿಸೈನ್ ಸೆಲೆಕ್ಟ್ ಮಾಡ್ಬೇಕು. ಓಕೆ, ಇದು ಒಳ್ಳೆ ಸ್ಮಾರ್ಟ್ ಫೋನ್ ತರಾನೇ ಇದೆ ನೋಡಕ್ಕೆ. ನಾನು ಹೇಳ್ತೀವಿ ಮೇಡಮ್, ಏನೋ ಗೊತ್ತಿಲ್ಲದೆ ಒಂದು ಫೋನ್ ಯೂಸ್ ಮಾಡಕ್ಕಂತೂ ಬರುತ್ತೆ ಯಾರಿಗೆ, ಅದನ್ನ ಕಲ್ತಿದ್ರೆ ಇದನ್ನ ಕಲಿಬಹುದು ಅಂತ ಸುಲಭವಾಗಿ ಹೇಳ್ತೀವಿ. ಓಕೆ ಮ್ಯಾಮ್, ಇದು ಡಿಸೈನ್ ಸೆಲೆಕ್ಟ್ ಆಗಿರುತ್ತೆ, ನಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಅದು ಮಾಡ್ಕೋಬಹುದಾ? 1 to 4 ಆಪ್ಷನ್ ಹೇಳ್ತೀವಿ ಮೇಡಮ್. 1 to 4 ಆಪ್ಷನ್ ಅಲ್ಲಿ ಮೆಜರ್ಮೆಂಟ್ ಸೆಟ್ಟಿಂಗ್ ಕೂಡ ಇರುತ್ತೆ. ಅದನ್ನ ಸೆಟ್ ಮಾಡ್ಕೊಳ್ಳೋದು ಅಷ್ಟೇ. ಆಸ್ ಎ ಕಸ್ಟಮರ್ ಬ್ಲೌಸ್ ಪೀಸ್ ತಂದ್ಕೊಡ್ತಾರೆ ಅಂತಂದ್ರೆ ಅದು ಮೆಜರ್ಮೆಂಟ್ ಇರುತ್ತೆ. ಮೆಜರ್ಮೆಂಟ್ ನ ರನ್ನಿಂಗ್ ಮಾಡ್ಕೊಳ್ಳೋದು ಅಷ್ಟೇ ಮೇಡಮ್. ಫಸ್ಟ್ ಆಪ್ಷನ್ ಅಲ್ಲಿ ಡಿಸೈನ್ ಸೆಲೆಕ್ಟ್ ಡೆಮೋ ತೋರಿಸಿ ಮ್ಯಾಮ್. ಈಗ ಇದು ಡಿಸ್ಪ್ಲೇ ಇರುತ್ತೆ. ಒಂದು ಡಿಸೈನ್ ಸೇವ್ ಆಗಿದೆ ಅಂದ್ರೆ ಫಸ್ಟ್ ಆಪ್ಷನ್ ಅಲ್ಲಿ ಡಿಸೈನ್ ಸೇವಿಂಗ್ ಸರ್ಚಿಂಗ್ ಅಂತ ಇರುತ್ತೆ. ಆ ಡಿಸೈನ್ ಸರ್ಚಿಂಗ್ ಅಲ್ಲಿ ಫಸ್ಟ್ ಈ ಡಿಸೈನ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಸೆಕೆಂಡ್ ಆಪ್ಷನ್ ಹೋದ್ರೆ ಡಿಸ್ಪ್ಲೇಗೆ ಡಿಸೈನ್ ಬರುತ್ತೆ. ಇಲ್ಲಿ ರೊಟೇಷನ್ ಆಪ್ಷನ್ ಇರುತ್ತೆ ಮತ್ತೆ ಮೆಜರ್ಮೆಂಟ್ ಆಪ್ಷನ್ ಇರುತ್ತೆ ಸೆಕೆಂಡ್ ಆಪ್ಷನ್ ಅಲ್ಲಿ. ಅದನ್ನ ಕರೆಕ್ಟ್ ಮಾಡ್ಕೊಂಡು 3ನೇ ಆಪ್ಷನ್ ಹೋದ್ರೆ ಕಲರ್ ಸೆಟ್ಟಿಂಗ್ ಅಂತ ಇರುತ್ತೆ. ಇವಾಗ 8 ಕಲರ್ ಇದೆ, ನಾನು 4 ಕಲರ್ ಮಾತ್ರ ಆಡಿಂಗ್ ಮಾಡ್ಕೊಂಡಿದ್ದೀನಿ. ಟ್ರೈನಿಂಗ್ ಪ್ರತಿಯೊಂದು ಹೇಳ್ಕೊಡ್ತೀವಿ. ಇದೆಲ್ಲ ಆದ್ಮೇಲೆ ಲಾಸ್ಟ್ ಗೆ ನಾವು 4th ಆಪ್ಷನ್ ಹೋಗ್ಬೇಕಾಗುತ್ತೆ. 4th ಆಪ್ಷನ್ ಹೋಗ್ಬಿಟ್ಟು ಒಂದು ಪ್ಲೇಸ್ಮೆಂಟ್ ಸರ್ಚಿಂಗ್ ಅಂತ ಇರುತ್ತೆ. ಆ ಸರ್ಚ್ ಮಾಡ್ಕೊಂಡು ಓಕೆ ಆದ್ಮೇಲೆ ಪ್ಯಾಕ್ ಬಂದು ಸ್ಟಾರ್ಟ್ ಮಾಡಿದ್ರೆ ಡಿಸೈನ್ ರನ್ನಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಇವಾಗ ಇದು ಕಂಪ್ಲೀಟ್ ಆಗಿದೆ ಒಂದು ಸ್ಲೀವ್. ಇನ್ನೊಂದು ನೆಕ್ಸ್ಟ್ ಸ್ಲೀವ್ ನ ಹಾಕೊಂಡಿದೀವಿ. ಇಲ್ಲಿ ಡಿಸ್ಪ್ಲೇ ಏನ್ ರನ್ ಆಗ್ತಿರುತ್ತೆ ಅದು ಕ್ಲಾತ್ ಮೇಲೆ ರನ್ ಆಗ್ತಾ ಹೋಗುತ್ತೆ. ನಮಗ್ ಗೊತ್ತಾಗುತ್ತೆ ಯಾವ ಪ್ಲೇಸ್ ಅಲ್ಲಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ತುಂಬಾ ಇದೆ ಕಲಿಯೋದು, ತುಂಬಾ ಸುಲಭ ಇದೆ. ಇದು ಬೇಸಿಕ್ ಡಿಸೈನ್ ನ ಫಸ್ಟ್ ಮಾಡ್ಕೊಂಡು ಆಮೇಲೆ ರನ್ನಿಂಗ್ ತಗೊಳುತ್ತೆ. ಫಸ್ಟ್ ಔಟ್ಲೈನ್ ಎಲ್ಲ ಏನಿದೆ ತಗೊಂಡು ನೆಕ್ಸ್ಟ್ ಅದನ್ನ ಈ ತರ ಫಿನಿಶಿಂಗ್ ಕೊಡ್ತಾ ಬರುತ್ತೆ. ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ. ಫಿನಿಶಿಂಗ್ ಅಂತ ತುಂಬಾ ಚೆನ್ನಾಗಿದೆ ಮ್ಯಾಮ್. ಮ್ಯಾಮ್, ಇದು ಈ ಕಲರ್ ಬೇಡ ಅಂದ್ರೆ ನಾವು ಬೇರೆ ಕಲರ್ ನಂದು ಓನ್ ಅದು ಕಲರ್ ಚಾಯ್ಸ್. ನಾವ್ ಏನ್ ಕಲರ್ ಕಾಂಬಿನೇಷನ್ ಕೊಡ್ತೀವಿ ಅದು ಬಟ್ಟೆ ಮೇಲೆ ಕ್ಲಾತ್ ರನ್ ಆಗ್ತಾ. ಆ ಕಲರ್ ಥ್ರೆಡ್ ನ ನಾವು ರೆಡಿ ಮಾಡ್ಕೊಂಡು ಥ್ರೆಡ್ ಬಾಕ್ಸ್ ಇರುತ್ತಲ್ವಾ, ನಮಗ್ ಬೇಕಾಗಿರೋ ಥ್ರೆಡ್ ಇವಾಗ ಎಷ್ಟು ನಂಬರ್ ಅಲ್ಲಿ ಇದೆ ಅದಷ್ಟೇ ಬೇಕಾಗಿಲ್ಲ. ನಂಬರ್ ನ 3ನೇ ಆಪ್ಷನ್ ಅಲ್ಲಿ ಲಾಕ್ ಮಾಡಿದ್ವಿ. ಇಲ್ಲಿ 1 to 12 ಇದೆ. ಈಗ 3ನೇ ನಂಬರ್ 2ನೇ ನಂಬರ್ ಬೇಕು ಅಂದ್ರೆ ಲಾಕ್ ಮಾಡ್ತಾ ಹೋಗುದು. ಲಾಸ್ಟ್ ಲಾಕ್ ಮಾಡಾದ್ಮೇಲೆ ಇಲ್ಲಿ ಆಟೋಮೆಟಿಕ್ ಮ್ಯಾನ್ಯುವಲ್ ಅಂತ ಇರುತ್ತೆ. ಆಟೋಮೆಟಿಕ್ ಕೊಟ್ರೆ ಓವರ್ ಆಲ್ ಡಿಸೈನ್ ಫಿನಿಶ್ ಆಗುತ್ತೆ. ಫಿನಿಶ್ ಆದ್ಮೇಲೆ ಅದೇ ಆಫ್ ಆಗುತ್ತೆ. ನೆಕ್ಸ್ಟ್ ಡಿಸೈನ್ ನ ಹಾಕೋಬಹುದು. ಓಕೆ, ಇವಾಗ ಡಿಸೈನ್ ಕಂಪ್ಲೀಟ್ ಆದ ತಕ್ಷಣ ಅದೇ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಈ ಡಿಸೈನ್ ನ ಮಾಡಕ್ಕೆ ಅದೇ ಸ್ಟಾರ್ಟ್ ಮಾಡಿ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗ್ತಿದ್ದಂಗೆ ಫ್ರೇಮ್ ನ ಮೂವ್ ಮಾಡ್ಬೇಕಾಗುತ್ತೆ. ಮೂವ್ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋದು. ಫ್ರೇಮ್ ನ ಮೂವ್ ಮಾಡಿ ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಈಗ ಅದೇ ಇದು ಫುಲ್ ಓವರ್ ಆಲ್ ಡಿಸೈನ್ ಆದ್ಮೇಲೆ ಸ್ಟಾಪ್ ಆಗುತ್ತೆ. ಓಕೆ ಮ್ಯಾಮ್, ನಾನು ಇಷ್ಟು ಕೇಳಿದಕ್ಕೆ ನಂಗೆ ಎಷ್ಟು ಅರ್ಥ ಆಯ್ತು ಅಂತ ಅನ್ಸುತ್ತೆ. ಇನ್ನು ಟ್ರೈನಿಂಗ್ ಏನಾದ್ರು ತಗೊಂಡ್ರೆ ನನ್ಗೂ ಅಷ್ಟೇ. ಇವಾಗ 4 ಆಪ್ಷನ್ಸ್ ಅಲ್ಲಿ ಇಷ್ಟೊಂದು ಇದೆ. ಬರೀ ರೊಟೇಷನ್ ಮಾಡೋದ್ ಕಲ್ತ್ಕೋಬೇಕು. ಕಲರ್ ಈ ತರ ಮೆಜರ್ಮೆಂಟ್, ರೊಟೇಷನ್, ಒಂದು ಪ್ಲೇಸ್ಮೆಂಟ್ ಕೂರಿಸ್ಕೊಳ್ಳೋದು. ಇಷ್ಟನ್ನ ನಾವು ಕರೆದಿದ್ದ ಒಳ್ಳೆ ಟ್ರೈನಿಂಗ್ ಅಂತ ಹೇಳ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಇದೇ ಮೆಷಿನ್ ಅಲ್ಲಿ ವರ್ಕ್ ಆಗಿರೋ ಡಿಸೈನ್ಸ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಮ್ಯಾಮ್, ಇದು
ಇದನ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಮ್ಯಾಮ್? 3.5 hours ತಗೊಳ್ಳುತ್ತೆ. 3.5 ಬ್ಯಾಕ್ ಫ್ರಂಟ್ ಸ್ಲೀವ್ ಇಂದ 3.5 hours ತಗೊಳ್ಳುತ್ತೆ. ತುಂಬಾ ಚೆನ್ನಾಗಿದೆ ಮ್ಯಾಮ್ ಈ ಡಿಸೈನ್ ಅಂತೂ ಮಲ್ಟಿ ಕಲರ್ ಅಲ್ಲಿ ಇದೆ, ಸಖತ್ತಾಗಿದೆ ಈ ಡಿಸೈನ್. ಇಲ್ಲಿ ಕಟ್ ಮಾಡ್ಕೊಂಡು ಅವರು ಟೈಲರ್ ಸ್ಟಿಚ್ ಮಾಡ್ಕೋತಾರೆ. ಓಕೆ, ವಾವ್, ಸೂಪರ್ ಆಗಿದೆ ಮ್ಯಾಮ್. ಎಷ್ಟು ನೀಟ್ ಫಿನಿಶಿಂಗ್, ಎಲ್ಲೂ ಥ್ರೆಡ್ ಕಾಣಿಸ್ತಾ ಇಲ್ಲ ನಮಗೆ, ಥ್ರೆಡ್ ಎಲ್ಲೂ ಬರೋದು ಇಲ್ಲ, ಈಚೆಗೆ ಬರೋದು ಇಲ್ಲ. ಓ, ಸೂಪರ್ ಆಗಿದೆ ಮ್ಯಾಮ್. ತುಂಬಾ ಇದೆ ಮೇಡಮ್, ಡಿಸೈನ್ಸ್ ಗಳೆಲ್ಲ ತುಂಬಾ ಇದೆ. ಪಿಕಾಕ್ ಡಿಸೈನ್ಸ್ ಬೇಕು ಅಂದ್ರೆ ಪಿಕಾಕ್ ಡಿಸೈನ್ಸ್ ಸೆಟ್ಟಿಂಗ್ ಇರುತ್ತೆ. ಬ್ಯಾಕ್ ಡಿಸೈನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಫ್ರಂಟ್ ಬರುತ್ತೆ, ಫ್ರಂಟ್ ಹಾಕ್ತಿದಂಗೆ ಈ ಕಡೆ ಒಂದು ಸ್ಲೀವ್ ಹಾಕೋಬಹುದು, ಡಬಲ್ ಸ್ಲೀವ್ ಬರುತ್ತೆ. ಓಕೆ, ಹಿಂದೆನೂ ಹಿಂಗೆ ಇದೆಯಾ ಮ್ಯಾಮ್? ಹಿಂದೆ ಒಂದು ಪೇಪರ್ ರೋಲ್ ಅಂತ ಹಾಕಿರ್ತೀವಿ, ಅದು ಜಸ್ಟ್ ರಿಮೂವ್ ಮಾಡೋದಷ್ಟೇನೆ. ಹಿಂದ್ಗಡೆನೂ ಅಷ್ಟೇ ಯಾವ್ದು ಥ್ರೆಡ್ ಈಗ ಓಪನ್ ಆಗೋದು ಯಾವ್ದಾರನ್ನೆಲ್ಲ ಒಳ್ಳೆ ಫಿನಿಶಿಂಗ್ ಕೂಡ ಕೊಡುತ್ತೆ. ಇದು ಹಾಕ್ಲೇಬೇಕಾ ಮ್ಯಾಮ್? ಹಾಕಿದ್ರೆ ಟೈಟ್ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಓಕೆ, ಅದಾದ್ಮೇಲೆ ತೆಗೆದು ಬಿಡೋದು. ಇದು ನೀರಿಲ್ಲ, ಇದು ವಾಷಬಲ್, ಇದು ನೀರಿಗೆ ಹಾಕಿದ್ರೆ ಮೆಲ್ಟ್ ಆಗೋಗುತ್ತೆ. ಸ್ವಲ್ಪ ಪೇಪರ್ ರೋಲಿಂಗ್ ಹಾಕಿದ್ರೆ ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮ್ಯಾಮ್, ಈ ಮೆಷಿನ್ ರನ್ ಆಗ್ತಾ ಇದ್ದಂಗೆ ಅಕಸ್ಮಾತ್ ಕರೆಂಟ್ ಹೋದ್ರೆ ಪುನಃ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಅಲ್ಲಿಂದಾನೆ ಕಂಟಿನ್ಯೂ ಆಗುತ್ತಾ ಮ್ಯಾಮ್? ಸಡನ್ ಆಗಿ ಎಲ್ಲ ಪವರ್ ಹೋಯ್ತು ಅಂದ್ರೆ ನಾವೇ ಒಂದು UPS ಕೂಡ ಫ್ರೀ ಕೊಟ್ಟಿರ್ತೀವಿ ಮೇಡಮ್. ಓ, UPS ಕೊಡ್ತೀರಾ? ಓಕೆ, ಮಿಷಿನ್ ಜೊತೆ ಇನ್ನ ತುಂಬಾ ಐಟಮ್ಸ್ ಗಳು ಫ್ರೀ ಬರ್ತಾ ಇದೆ, ತೋರಿಸ್ಕೊತೀನಿ. ಓಕೆ ಮ್ಯಾಮ್. ಆಮೇಲೆ ನೋಡಿ, ಇದೆಲ್ಲ ಮಿಷಿನ್ ಜೊತೆ ಬರುವಂತ ಆಫರ್ಗಳು. ಏನೇ ಬರುತ್ತೆ ಅಂತಂದ್ರೆ 12 ಥ್ರೆಡ್ಸ್ ಬರುತ್ತೆ, 2 ಜರಿ ಬರುತ್ತೆ, ಒಂದು ಬಾಬಿನ್ ಥ್ರೆಡ್ ಬರುತ್ತೆ, 3 ಆಲ್ಬಮ್ ಬುಕ್ಸ್ ಬರುತ್ತೆ, ಇದು ಡಿಸೈನ್ಸ್ ಬುಕ್ ಬರುತ್ತೆ. ಮತ್ತೆ ಇಲ್ಲಿ ಒಂದು ಬಾಬಿನ್ ರೋಲಿಂಗ್ ಥ್ರೆಡ್ ಮಿಷಿನ್ ಇದು ಆಫರ್ ಬರುತ್ತೆ. ಒಂದು ಟೋ ಕಿಟ್ ಬರುತ್ತೆ. ಇದೇನ್ ಮ್ಯಾಮ್? ಇದು ಮಿಷಿನ್ ಗೆ ಒಂದು ಸೆಟ್ ಸ್ಕ್ರೂಗಳಿರುತ್ತವ, ಒಂದು ಟೋ ಕಿಟ್ ಅಂತ ಬರುತ್ತೆ, ಇದು ಆಫರ್ ಬರುತ್ತೆ. ಮತ್ತೆ ಲೋಗೋ ಫ್ರೇಮ್ ಸೆಟ್, ನೀವು ಕೇಳಿದ್ರೆ ಯಾವ್ಯಾವ ವರ್ಕ್ ಮಾಡಬಹುದು, ಟಿ ಶರ್ಟ್, ಶರ್ಟ್ಸ್, ಲೋಗೋ ಡಿಸೈನ್ಸ್ ಎಲ್ಲ ಮಾಡ್ಬೇಕು ಅಂದ್ರೆ ಈ ಫ್ರೇಮ್ ನ ಅಡ್ಜಸ್ಟ್ ಮಾಡ್ಕೊಂಡು ಆ ತರ ಡಿಸೈನ್ಸ್ ಗಳನ್ನ ಮಾಡಬಹುದು. UPS ಹೇಳಿದ್ನಲ್ಲ ಮೇಡಮ್, UPS ಬರುತ್ತೆ. ಓಕೆ, UPS ಬರುತ್ತೆ. ಒಂದು 4,000 ಡಿಸೈನ್ಸ್ ಅಂತ ಪೆನ್ ಡ್ರೈವ್ ಕೂಡ ನಾವೇ ಕೊಟ್ಟಿರ್ತೀವಿ. ಓಕೆ, ಇದಲ್ದೆ ಈ ಬುಕ್ ಅಲ್ದೇನೆ ಡಿಸೈನ್ಸ್ ಪೆನ್ ಡ್ರೈವ್ ಕೂಡ ಕೊಟ್ಟಿರ್ತೀವಿ. ಓಕೆ, ಇಷ್ಟೊಂದೆಲ್ಲ ಮೆಷಿನ್ ಜೊತೆಗೇನೆ ಕಾಂಪ್ಲಿಮೆಂಟರಿ ಆಗಿ ಸಿಗುತ್ತೆ. ಓಕೆ ಮ್ಯಾಮ್. ಆಮೇಲೆ ಏನಿದ್ದು ಎಲ್ಲ ಐಟಮ್ ಬರುತ್ತೆ ಅಂತ ಹೇಳಿದ್ವಿ, ಅದ್ರ ಜೊತೆಗೆ ಒಂದು ಕ್ಯಾನ್ವಾಸ್ ರೋಲ್ ಕೂಡ ಬರುತ್ತೆ. ಓಕೆ, ಈ ಕ್ಯಾನ್ವಾಸ್ ರೋಲ್ ಅದೇ ಮ್ಯಾಮ್, ಕ್ಲಾತ್ ಕೆಳಗಡೆ ಹಾಕಿರಲ್ಲ ಅದೇ, ಅದನ್ನ ಹಾಕಕ್ಕೆ ಅಂತ. ಇಷ್ಟು ದೊಡ್ಡ ಬರುತ್ತೆ. ಇನ್ನು ಬೇಕು ಅಂದ್ರೆ ಸಿಗುತ್ತೆ. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಇವಾಗ ನನ್ಗೆ ಈ ಮಿಷಿನ್ ಇಷ್ಟ ಆಯ್ತು ಅಂತಂದ್ರೆ ನಾನು ಬುಕಿಂಗ್ ಮಾಡೋದು ಹಿಂಗೆ ಮ್ಯಾಮ್? ಇದನ್ನ ಬುಕಿಂಗ್ ಆಪ್ಷನ್ ಏನಂದ್ರೆ ಮೇಡಮ್, ಸ್ಟಾರ್ಟಿಂಗ್ ಬುಕಿಂಗ್ ಅಮೌಂಟ್ 10,000 ರೂಪಾಯಿ ತಗೋತೀವಿ. 10,000 ಕೊಟ್ಟು ಬುಕಿಂಗ್ ಆದ್ಮೇಲೆ ಈಗ ಇಲ್ಲಿ ಅಮೌಂಟ್ ಕೊಟ್ಟೆ ಮಿಷಿನ್ ಪ್ಲೇಸ್ ಬರುತ್ತೆ ಅಂತ ಇಲ್ಲ. 10,000 ಕೊಟ್ಟು ಬುಕಿಂಗ್ ಮಾಡ್ಕೋಬೇಕು. ಬುಕಿಂಗ್ ಆದ್ಮೇಲೆ ನಿಮ್ ಪ್ಲೇಸ್ಗೆ ಮಿಷಿನ್ ಬರುತ್ತೆ. ಮಿಷಿನ್ ಹೆಂಗ್ ಬರುತ್ತೆ ಅಂದ್ರೆ, ನಿಮ್ ಪ್ಲೇಸ್ ಮಿಷಿನ್ ಬಂದ್ಮೇಲೆ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ. ನಿಮ್ ಪ್ಲೇಸ್ ಟ್ರೈನಿಂಗ್ ಕೂಡ 2 days ಇರುತ್ತೆ. ಜೊತೆಗೆ 1 year 2 years ತನಕ ಸರ್ವಿಸ್ ಫ್ರೀ ಇರುತ್ತೆ. ಏನಿಲ್ಲ, ನಾನು ಫ್ರೇಮ್ ಇದರ ಐಟಮ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ, ಪ್ರತಿಯೊಂದು ಮಿಷಿನ್ ಜೊತೆಗೆ ನಿಮ್ಗೆ ಫುಲ್ ಆಫರ್ ಅಲ್ಲಿ ಬರುತ್ತೆ. ನಿಮ್ ಪ್ಲೇಸ್ಗೆ ಬಂದು ನಿಮ್ ಪ್ಲೇಸ್ ಇನ್ಸ್ಟಾಲೇಷನ್ ಮಾಡಿ ಈ ಇದು ಐಟಮ್ಸ್ ಎಲ್ಲ ಕೊಟ್ಟು ಹೆಂಗೆ ವರ್ಕ್ ಮಾಡೋದು ಕೊಟ್ಟು ಕೂಡ ಬರ್ತೀವಿ. ಓಕೆ, ನಾವು ಕೊಟ್ಬಿಟ್ಟು ನಾವೇನು ಸ್ಪೆಷಲ್ ಇರಂತಿಲ್ಲ, ಎಲ್ಲ ಇನ್ಸ್ಟಾಲೇಷನ್ ಸಮೇತ ಒಂದು ಸ್ಟಾರ್ಟ್ಅಪ್ ಗೆ ಒಂದು ನೀಡಲ್ ಇಂದ ಹಿಡಿದು ಫುಲ್ UPS ತನಕ ಪ್ರತಿಯೊಂದು ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಫ್ರೀ ಕೊಡ್ತೀರಾ. ಇದು ಇಷ್ಟು ಕಲರ್ ಥ್ರೆಡ್ ಅಲ್ಲದೆ ನಮ್ಗೆ ಇನ್ನೂ ಥ್ರೆಡ್ಸ್ ಬೇಕಾದ್ರೆ ಎಲ್ಲಿ ಸಿಗುತ್ತೆ? ನಮ್ಮಲ್ಲೇ ಸಿಗುತ್ತೆ ಮ್ಯಾಮ್. ಯಾವುದೇ ತರ ಕಲರ್ ಥ್ರೆಡ್ಸ್ ಬೇಕು ಅಂದ್ರೆ ನಮ್ಮಲ್ಲೇ ಸಿಗುತ್ತೆ. ನಾವು ಕೊರಿಯರ್ ಕೂಡ ಮಾಡ್ಕೊಡ್ತೀವಿ. ಕಲರ್ಸ್ ಇದ್ದಾಗ ವಿಡಿಯೋ ಮಾಡ್ತೀವಿ, ಇಲ್ಲ ಒಂದು ಶೇಡ್ ಕಾರ್ಡ್ ಆ ತರದಲ್ಲಿ ಕೊಡ್ತೀವಿ. ಈಗ ಒಂದು ಕಲರ್ ಬೇಕು ಅಂತಂದ್ರೆ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಥ್ರೆಡ್ಸ್ ಎಲ್ಲ ಬೇಕು ಅಂದ್ರೆ ಅವ್ರ ಪ್ಲೇಸ್ಗೆ ನಾವು ಕೊರಿಯರ್ ಕೂಡ ಮಾಡ್ಕೊಡ್ತೀವಿ. ಓಕೆ, ನಿಮ್ಗೆ ಅದಲ್ಲದೆ ಪಾರ್ಟ್ಸ್ ಸಿಗುತ್ತೆ ಇದ್ರದ್ದು? ಏನಾದ್ರು ಪಾರ್ಟ್ಸ್ ಅಕಸ್ಮಾತ್ ಏನಾದ್ರು ಡ್ಯಾಮೇಜ್ ನಮ್ಮ ಕಸ್ಟಮರ್ಸ್ ಎಲ್ಲ ನಮ್ಮ ಕಡೆ ಸಿಗುತ್ತೆ. ಓಕೆ, ಅವ್ರು ಕಾಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಓಕೆ ಮ್ಯಾಮ್. ಹಾಗೆ ಹೇಗೆ ಅಂತಂದ್ರೆ ಈಗ ಫುಲ್ ಕ್ಯಾಶ್ ಕೊಟ್ಟರೆ, ಈಗ ಏನೋ ಮಾಡೆಲ್ ಪ್ರೈಸ್ ಹೇಳ್ತೀವಿ, ಫುಲ್ ಕ್ಯಾಶ್ ಕೊಟ್ಟರೆ ಡಿಸ್ಕೌಂಟ್ ಕೂಡ ಇರುತ್ತೆ. ಆ ಡಿಸ್ಕೌಂಟ್ ಗೆ ಫುಲ್ ಕ್ಯಾಶ್ ಆಗಿಲ್ಲ ಅಂದ್ರೆ ನಾವು ಕೊಟೇಶನ್ ಕೂಡ ಕೊಡ್ತೀವಿ. ಕೊಟೇಶನ್ ಮುಖಾಂತರ ಅವ್ರು ಸಬ್ಸಿಡಿ ಲೋನ್ಸ್ ಬೇಕಾದ್ರೂ ಹೋಗ್ಬೋದು. ಸ್ಕೀಮ್ ಗಳಿದೆ ಇವಾಗ ಇದ್ರು, ನಾವು ಕೂಡ ಕೊಟೇಶನ್ ಮುಖಾಂತರ ಆ ತರ ಲೋನ್ ಬೇಕಾದ್ರೂ ಟ್ರೈ ಮಾಡಬಹುದು. ಇಲ್ಲಾಂದ್ರೆ 7G Pro ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಒಂದು ಆಫರ್ ಇದೆ. ಹೇಗೆ ಅಂದ್ರೆ ಆಫ್ ಡೌನ್ ಪೇಮೆಂಟ್, ಆಫ್ EMI ಇದೆ. ಏನ್ ಫಾರ್ ಎಕ್ಸಾಂಪಲ್ ಮಿಷಿನ್ ಪ್ರೈಸ್ ಇರುತ್ತೆ, ಆಫ್ ಡೌನ್ ಪೇಮೆಂಟ್ ತಗೊಂಡ್ರೆ ಆಫ್ EMI ಇರುತ್ತೆ. ಅದಕ್ಕೆ ಯಾವುದೇ ತರ ಇಂಟ್ರೆಸ್ಟ್ ಆಡಿಂಗ್ ಮಾಡಲ್ಲ. ಮಿಷಿನ್ ಕಾಸ್ಟ್ ನೇ ಆಫ್ ಡೌನ್ ಪೇಮೆಂಟ್ ಮಾಡ್ತೀವಿ, EMI ಮಾಡ್ತೀವಿ. 0% ಇಂಟ್ರೆಸ್ಟ್ ಅಲ್ಲೇ ಕೊಡ್ತೀರಾ? ಇದು ಕೊಡ್ತೀವಿ. ಅಂದ್ರೆ ಇಷ್ಟು ಮಂತ್ ಅಂತ ಇರುತ್ತೆ, ಫಿಕ್ಸ್ ಆಗುತ್ತೆ. ಆ ಮಂತ್ ಅಲ್ಲಿ EMI ನ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಆ ತರ ಆಫರ್ಗಳು ಇದೆ ಕಂಪನಿಯಿಂದ. ಮ್ಯಾಮ್, ಸಬ್ಸಿಡಿ ಅಂತ ಏನಾದ್ರು ಸಿಗತ್ತಾ? ಮೇಡಮ್, ಈಗ ನಾವೇನು ಕೊಟೇಶನ್ ಹೇಳಿದ್ನಲ್ಲ, ಈಗ ಮಾಡೆಲ್ಸ್ ಮೇಲೆ ಫುಲ್ ಕ್ಯಾಶ್ ಡೌನ್ ಪೇಮೆಂಟ್ ಕಟ್ಟಕ್ ಆಗಲ್ಲ ಕಸ್ಟಮರ್ಸ್ ಗೆ, ಒಂದು ಕೊಟೇಶನ್ ತಗೋಬಹುದು. ಕೊಟೇಶನ್ ತಗೊಂಡು ನೀವು ಬ್ಯಾಂಕ್ ಗಳಲ್ಲಿ ಸಬ್ಸಿಡಿ ಲೋನ್ಸ್ ಬೇಕಾದ್ರೆ ಟ್ರೈ ಮಾಡಬಹುದು. 0 ಡೌನ್ ಪೇಮೆಂಟ್ ಕೂಡ ಸಬ್ಸಿಡಿ ಲೋನ್ಸ್ ಆಗುತ್ತೆ. ಆದಾಗ ಮಿಷನ್ ಪ್ಲೇಸ್ ಹೋಗುತ್ತೆ. ಓಕೆ ಮ್ಯಾಮ್, ಮೈಸೂರಲ್ಲಿ ನಿಮ್ ಬ್ರಾಂಚ್ ಎಲ್ಲಿದೆ ಅಂತ ನೀವೇ ಹೇಳಿನ? ಮೈಸೂರಲ್ಲಿ ಎಲ್ಲಿದೆ ಅಂತಂದ್ರೆ, ಈಗ ಅರವಿಂದ ನಗರ, ಅರವಿಂದ ಹಾಸ್ಪಿಟಲ್, ಅದರಿಂದ ಮುಂದೆ ಬಂದ್ರೆ ಪೈರುದ್ರ ಆರ್ಕೇಡ್ ಇದೆ. ಆರ್ಕೇಡ್ ಡೌನ್ ಶಾಪ್ ಅಲ್ಲೇ ನಮ್ದು RTV ಎಂಬ್ರಾಯ್ಡರಿ ಕಂಪನಿ ಇದೆ.
ನಿಮ್ಗೆ R3V ಎಂಬ್ರಾಯ್ಡ್ರಿ ಮೆಷಿನ್ದು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ಇಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಬೇಕಾದ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ. ಮ್ಯಾಮ್ ಇದ್ರದ್ದು ಬ್ರಾಂಚಸ್ ಎಲ್ಲ ಎಲ್ಲೆಲ್ಲಿದೆ ಮ್ಯಾಮ್? ಇದು ಬ್ರಾಂಚಸ್ ಬಂದು ಬ್ಯಾಂಗ್ಳೂರ್ ಆಫೀಸ್ ಬರುತ್ತೆ, ಬ್ಯಾಂಗ್ಳೂರು, ಮೈಸೂರು, ಮತ್ತೆ ತಮಿಳ್ನಾಡು ಕೊಯಮತ್ತೂರು ಬರುತ್ತೆ, ಮತ್ತೆ ಕೇರಳದಲ್ಲಿ ಬರುತ್ತೆ. ಓಕೆ. ಆಲ್ರೆಡಿ ಎಲ್ಲಿ ಬೇಕಾದ್ರೂ ಸರ್ವಿಸ್, ಟ್ರೈನಿಂಗ್, ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ಡೆಲಿವರಿನೂ ಫ್ರೀ ಮಾಡ್ತೀರಾ ಮ್ಯಾಮ್? ಇಷ್ಟೊತ್ತು ಈ ಮಿಷಿನ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಮ್ಯಾಮ್. ಆಕ್ಚುಲಿ ಇದು ತುಂಬಾ ಈಸಿ ಇದೆ ಅಂತ ಅನ್ಸುತ್ತೆ, ಆದ್ರೆ ಇಲ್ಲೆಲ್ಲ ಹೆಂಗ್ ಹಾಕೋದು ಏನು ಅಂತ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ ಮ್ಯಾಮ್. ಥ್ಯಾಂಕ್ಸ್ ಮೇಡಮ್. ಈ ಮೆಷಿನ್ದು ಪ್ರೈಸಸ್ ಬೇಕು ಅಂತಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಯಾಕೆಂದ್ರೆ ಡಿಫ್ರೆಂಟ್ ಮಾಡೆಲ್ಸ್ಗೆ ಡಿಫ್ರೆಂಟ್ ಪ್ರೈಸಸ್ ಇದೆ. ನೋಡಿದ್ರಲ್ಲ R3V ಮಿಷಿನ್ ವರ್ಕ್ ಎಷ್ಟು ಈಸಿಯಾಗಿ ಆಗತ್ತೆ ಅಂತ. ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಅಥವಾ ನಿಮ್ಗೆ ಇದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ಲ ಅಂತಂದ್ರೆ ದಯವಿಟ್ಟು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಬಿಸ್ನೆಸ್ ನ ಇವಾಗಿಂದಾನೇ ಸ್ಟಾರ್ಟ್ ಮಾಡಿ. ಇದು ಬರೀ ಟೆಕ್ನಾಲಜಿ ಅಲ್ಲ, ಜೀವನ ಬದಲಿಸೋ ಒಂದು ಮಿಷಿನ್ ಅಂತಾನೆ ಅನ್ಕೋಬಹುದು. ಇದೇ ತರ ಹೆಲ್ದಿ ವಿಡಿಯೋಸ್ಗೆ ಒನ್ ಹೆಲ್ದಿ ಮೂನ ಫಾಲೋ ಮಾಡಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್ ಫ್ರೆಂಡ್ಸ್.